ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಪಾರ್ಟ್, ಅದರಲ್ಲೂ ಕೂಡ ರೀಸನಿಂಗ್ ಅನ್ನುವಂತಹ ಕಾನ್ಸೆಪ್ಟ್ಸನ್ನು ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಅದು ನಿಮ್ಮ 2019ನಲ್ಲಿ ಕರ್ನಾಟಕ PGCET ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ ಆಗಿರುತ್ತೆ. ಯಾವ ರೀತಿ ರೀಸನಿಂಗ್ ಸೆಕ್ಷನಲ್ಲಿ ಕ್ವಶನ್ಸನ್ನು ಕೇಳಿದ್ರು ಅನ್ನೋದನ್ನು 1 to 4 ಪಾರ್ಟ್ಸಲ್ಲಿ ಅಥವಾ 1 2 3 4 ಪಾರ್ಟ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೆ. 5 ಕ್ವಶನ್ಸನ್ನು. ಇಲ್ಲಿ ಇವತ್ತು ಪಾರ್ಟ್ 5 ಕೂಡ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಇದು ನಿಮ್ಮ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಯಾಕಂದರೆ 5 ಪಾರ್ಟಲ್ಲಿ ಒಂದೊಂದು ಪಾರ್ಟಲ್ಲಿ 5 ಕ್ವಶನ್ಸ್ ಅಂದರೆ ನಿಮಗೆ 25 ಕ್ವಶನ್ಸ್ ಆಗುತ್ತೆ. ಯಾಕಂದರೆ ನಿಮಗೆ ರೀಸನಿಂಗ್ ಸೆಕ್ಷನಲ್ಲಿ 25 ಕ್ವಶನ್ಸನ್ನು ಕೇಳಿರ್ತಾರೆ ಕರ್ನಾಟಕ PGCET ಎಕ್ಸಾಮ್ಗಳಲ್ಲಿ. ಯಾಕಂದರೆ 25 ಕ್ವಶನ್ ರೀಸನಿಂಗ್ ಸೆಕ್ಷನಿಂದ ಇರುತ್ತೆ, 25 ಕ್ವಾಂಟ್ಸ್ ಸೆಕ್ಷನಲ್ಲಿ ಇರುತ್ತೆ, 25 GK ಇರುತ್ತೆ, 25 ಇಂಗ್ಲೀಷ್ ಇರುತ್ತೆ. ಟೋಟಲ್ ಆಗಿ ನಿಮಗೆ ಕರ್ನಾಟಕ PGCET ಎಕ್ಸಾಮ್ ನಡೆಯುವಂಥದ್ದು 100 ಮಾರ್ಕ್ಸಿಗೆ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಅದೇ ರೀತಿ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ನೀವು ಪಾರ್ಟ್ 1 2 3 4ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಪಾರ್ಟ್. ಅದೇ ರೀತಿ ಪಾರ್ಟ್ 5ಅಲ್ಲಿ ನೋಡ್ತಾ ಹೋಗೋದಾದ್ರೆ ಅಥವಾ ರೀಸನಿಂಗ್ ಸೆಕ್ಷನಲ್ಲಿ ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳಿದ್ರು ಅಂತ ನೋಡ್ತಾ ಹೋಗೋದಾದರೆ ನಿಮಗೆ ರೀಸನಿಂಗಲ್ಲಿ ಇದು ಸ್ಕೋರಿಂಗ್ ಸೆಕ್ಷನ್ ಕೂಡ ಆಗಿರುತ್ತೆ, ನಿಮಗೆ ಅದು ಕೂಡ ಗೊತ್ತಿರಬೇಕು. ಅದೇ ರೀತಿ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಆನ್ ಆ್ಯನ್ ಎಲೆಕ್ಷನ್ ಡೇ ಮನೋಜ್ ವಾಕ್ಡ್ ಫ್ರಮ್ ಎ ಪ್ಲೇಸ್, ಅಂದರೆ ಬೇಸ್ಡ್ ಆನ್ ದ್ಯಾಟ್ ಡೈರೆಕ್ಷನ್ ಇದೆ. ನೀವು ಫಸ್ಟ್ ಒಂದು ಸೆಂಟೆನ್ಸ್ ನೋಡ್ಬೇಕಾದ್ರೆ ಹೇಳ್ಬೋದು ಕ್ವಶನ್ ಡೈರೆಕ್ಷನ್ ಬೇಸ್ ಮೇಲಿದೆ ಅಂತ. ಯಾವುದೋ ಒಂದು ಎಲೆಕ್ಷನ್ ಡೇ ಮನೋಜ್ ವಾಕ್ ಮಾಡ್ತಾ ಇದ್ದಾನೆ ಯಾವುದೋ ಒಂದು ಪ್ಲೇಸಿಂದ 10 ಕಿಲೋಮೀಟರ್ ಟುವರ್ಡ್ಸ್ ಸೌತ್ ಅಂತ ಹೇಳ್ತಾ ಇದ್ದಾರೆ. ರೀಚ್ ದಿ ಪೋಲಿಂಗ್ ಸ್ಟೇಷನ್. ಅವನು ಪೋಲಿಂಗ್ ಸ್ಟೇಷನನ್ನು ರೀಚ್ ಮಾಡೋದಕ್ಕೋಸ್ಕರ ಎಲೆಕ್ಷನ್ ದಿನ ಏನು ಮಾಡ್ತಾ ಇದ್ದಾನೆ, 10 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. ಯಾವುದೋ ಒಂದು ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾನೆ, 10 ಕಿಲೋಮೀಟರ್ ಫಸ್ಟ್ ವಾಕ್ ಮಾಡ್ತಾನೆ. ದೆನ್ ಹಿ ಟರ್ನ್ಡ್ ಲೆಫ್ಟ್ ಅಪ್ ಟು 2 ಕಿಲೋಮೀಟರ್. ಲೆಫ್ಟಿಗೆ ಟರ್ನ್ ಆಗ್ತಾನೆ. ಲೆಫ್ಟಿಗೆ ಟರ್ನ್ ಆಗಿಬಿಟ್ಟು 2 ಕಿಲೋಮೀಟರ್ ಮೂವ್ ಆಗ್ತಾನೆ. ದೆನ್ ಟುಕ್ ರೈಟ್ ಟರ್ನ್, ಮತ್ತೆ ರೈಟ್ ಟರ್ನ್ ತಗೊಳ್ತಾನೆ ಅವನು. ಆ್ಯಂಡ್ ಟುಕ್ ಅನದರ್ 4 ಕಿಲೋಮೀಟರ್ ವಾಕ್. ರೈಟ್ ಟರ್ನ್ ತಗೊಂಡವನು 4 ಕಿಲೋಮೀಟರ್ ವಾಕ್ ಮಾಡ್ತಾನೆ. ಅಗೈನ್ ಹಿ ಟರ್ನ್ಡ್ ಟು ರೈಟ್. ರೈಟಿಗೆ ಮತ್ತೆ ಟರ್ನ್ ಆಗ್ತಾನೆ. ವಾಕ್ಡ್ 12 ಕಿಲೋಮೀಟರ್ಸ್ ಆ್ಯಂಡ್ ಟುಕ್ ಆಟ್ 14 ಕಿಲೋಮೀಟರ್ಸ್ ವೇ ವಾಕ್ ಬೈ ಟರ್ನಿಂಗ್ ಟು ನಾರ್ತ್. ಮತ್ತೆ ನಾರ್ತಿಗೆ 14 ಕಿಲೋಮೀಟರ್ ವಾಕ್ ಮಾಡ್ತಾನೆ ಟರ್ನ್ ಆಗಿಬಿಟ್ಟು. ದೇರ್ ಹಿ ಕುಡ್ ಸಿ ದಿ ಪೋಲಿಂಗ್ ಸ್ಟೇಷನ್ ಆಟ್ 12 ಕಿಲೋಮೀಟರ್ ಡಿಸ್ಟೆನ್ಸ್. ಅಂದರೆ ಅಲ್ಲಿ ನೀವು ನಾರ್ತಿಗೆ ಅವನೇನು ಮೂವ್ ಆಗ್ತಾನೆ ಅದಾದಮೇಲೆ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವನು ಪೋಲಿಂಗ್ ಸ್ಟೇಷನನ್ನು ನೋಡ್ತಾನೆ. ಆಫ್ಟರ್ ಟೇಕಿಂಗ್ ರೈಟ್ ಟರ್ನ್ ಇನ್ ವಿಚ್ ಡೈರೆಕ್ಷನ್ ಈಸ್ ದ ಪೋಲಿಂಗ್ ಸ್ಟೇಷನ್ ಸಿಚುವೇಟೆಡ್ ಅಂತ ಕೇಳಿದ್ದಾರೆ. ಯಾವ ಡೈರೆಕ್ಷನಲ್ಲಿ ಪೋಲಿಂಗ್ ಸ್ಟೇಷನ್ ಇತ್ತು. ನಾವು ಫಸ್ಟ್ ನೋಡೋದಾದರೆ ಫಸ್ಟ್ ಮನೋಜ್ ಯಾವುದೋ ಒಂದು ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾನೆ, 10 ಕಿಲೋಮೀಟರ್ ಸೌತಿಗೆ ಮೂವ್ ಆಗ್ತಾನೆ. ಅಂದರೆ ನಾನು ಸೌತಿಗೆ ಮೂವ್ ಆಗ್ತಾ ಇದ್ದಾನೆ, ಅವನು 10 ಕಿಲೋಮೀಟರ್ ಟುವರ್ಡ್ಸ್ ಸೌತ್ ಅಂತ ಹೇಳಿದ್ದಾರೆ. ನೀವು ಫಸ್ಟ್ ಅವನ ಮೂಮೆಂಟ್ ಏನಾಗಿರಬೇಕು, ಯಾವುದೋ ಒಂದು ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾನೆ, 10 ಕಿಲೋಮೀಟರ್ ಸೌತಿಗೆ ಬರ್ತಾನೆ. ನೀವು ಬೇಕಾದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಿ ನಾರ್ತು, ಇದು ಈಸ್ಟು, ಇದು ಸೌತು, ಇದು ವೆಸ್ಟು. ನಿಮಗೆ ಡೈರೆಕ್ಷನ್ ಗೊತ್ತಿದೆ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅವನು. ಇದನ್ನು ಬೇಕಾದರೆ ನೀವು ಪಾಯಿಂಟ್ ಎ ಅಂತ ತೊಗೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ 10 ಕಿಲೋಮೀಟ್ರ್ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ನೆಕ್ಸ್ಟು 10 ಕಿಲೋಮೀಟ್ರ್ ಬಂದಮೇಲೆ ಇಲ್ಲಿ ಅವನು ಪಾಯಿಂಟ್ ಎಯಿಂದ ಸ್ಟಾರ್ಟ್ ಮಾಡಿದ್ದಾನೆ. 10 ಕಿಲೋಮೀಟ್ರ್ ಬಂದಿದ್ದಾನೆ. 10 ಕಿಲೋಮೀಟ್ರ್ ಬಂದಮೇಲೆ ನೆಕ್ಸ್ಟ್ ಅವರು ರೈಟು ಲೆಫ್ಟು ಹೇಳಿದ್ದಾರೆ. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ರೀಚ್ ದಿ ಪೋಲಿಂಗ್ ಸ್ಟೇಷನ್ ಸೌತಿಗೆ ಬಂದ, ಅಲ್ಲಿಂದ ಹಿ ಟರ್ನ್ಡ್ ಲೆಫ್ಟ್ ಅಪ್ ಟು 2 ಕಿಲೋಮೀಟರ್. ನೀವು ಸೌತಿಗೆ ಹೋಗ್ತಾ ಇದ್ದೀರಾ ಅಂದರೆ ಅಥವಾ ಸೌತ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರಬೇಕು, ನಿಮ್ಮ ಲೆಫ್ಟ್ ನಿಮಗೆ ರೈಟ್ ಆಗಿರುತ್ತೆ, ನಿಮ್ಮ ರೈಟ್ ನಿಮಗೆ ಲೆಫ್ಟ್ ಆಗಿರುತ್ತೆ. ಯಾಕಂದರೆ ನಾರ್ತಲ್ಲಾದರೆ ನಿಮ್ಮ ರೈಟ್ ನಿಮಗೆ ರೈಟೇ ಆಗಿರುತ್ತೆ, ನಿಮ್ಮ ಲೆಫ್ಟ್ ನಿಮಗೆ ಲೆಫ್ಟ್ ಆಗಿರುತ್ತೆ. ಬಟ್ ಸೌತಲ್ಲಿ ನಿಮ್ಮ ರೈಟ್ ಡೈರೆಕ್ಷನ್ ಅಥವಾ ನಿಮ್ಮ ರೈಟ್ ಸೈಡ್ ನಿಮಗೆ ಲೆಫ್ಟ್ ಆಗುತ್ತೆ, ನಿಮ್ಮ ಲೆಫ್ಟ್ ಸೈಡ್ ನಿಮಗೆ ರೈಟ್ ಆಗುತ್ತೆ. ಅಪೋಸಿಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಅವ್ನು ಸೌತಿಗೆ ಮೂವ್ ಆಗಿದ್ದಾನೆ. ದೆನ್ ಹಿ ಟರ್ನ್ಡ್ ಲೆಫ್ಟ್ ಅಪ್ ಟು 2 ಕಿಲೋಮೀಟರ್. ಲೆಫ್ಟ್ ಅಂದರೆ ಮತ್ತೆ ಅವನು ಈ ಕಡೆ ಬರ್ತಾ ಇದ್ದಾನೆ. ನಿಮ್ಮ ರೈಟ್ ಏನಿದೆ ಅದು ಲೆಫ್ಟ್ ಆಗುತ್ತೆ. ಲೆಫ್ಟಿಗೆ 2 ಕಿಲೋಮೀಟರ್ ಬರ್ತಾ ಇದ್ದಾನೆ. ಇಲ್ಲಿ ಬೇಕಾದರೆ ನೀವು ಪಾಯಿಂಟ್ ಬಿ ಅಂತ ತೊಗೊಳ್ಬೋದು. ಇಲ್ಲಿ 2 ಕಿಲೋಮೀಟರ್ ಆಯಿತು. ಇದು ಲೆಫ್ಟ್ ಮೂಮೆಂಟ್.
ನೆಕ್ಸ್ಟ್ ಅಲ್ಲಿಂದ ದೆನ್ ಟುಕ್ ಎ ರೈಟ್ ಟರ್ನ್ ಆ್ಯಂಡ್ ಟುಕ್ ಅನದರ್ 4 ಕಿಲೋಮೀಟರ್ ವಾಕ್. ಸೊ ಇಲ್ಲಿಂದ ಮತ್ತೆ ಅವನು ರೈಟಿಗೆ ತಗೊಳ್ತಾನೆ. ಸೊ ರೈಟಿಗೆ ಅಂದರೆ ನೀವು ಡೌನಿಗೆ ಬರಬೇಕಾಗತ್ತೆ. ಸೊ ಇಲ್ಲಿ ರೈಟಿಗೆ ಮತ್ತೆ ಹೋಗ್ತಾ ಇದ್ದಾನೆ ಅಂದರೆ ಇಲ್ಲಿ 4 ಕಿಲೋಮೀಟರ್ ಹೋಗ್ತಾನೆ ಅವನು. ಇದನ್ನು ಬೇಕಾದರೆ ನೀವು ಪಾಯಿಂಟ್ ಸಿ ಅಂತ ತಗೊಳ್ಬೋದು. ಅಗೇನ್ ಹಿ ಟರ್ನ್ಡ್ ಆ್ಯಂಡ್ ವಾಕ್ಡ್ 12 ಕಿಲೋಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೇನು ಮಾಡ್ತಾ ಇದ್ದಾನೆ, ಇಲ್ಲಿಂದ ಅವನು ಟರ್ನ್ಡ್ ರೈಟ್. ಸೊ ರೈಟ್ ಅಂದರೆ ನಿಮ್ಮ ಸೌತ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ನಿಮ್ಮ ಲೆಫ್ಟ್ ನಿಮಗೆ ರೈಟ್ ಆಗಿರುತ್ತೆ. ಸೊ ಇಲ್ಲಿ ರೈಟ್ ಅಂದರೆ ಈ ಕಡೆನೇ ಮೂವ್ ಆಗಬೇಕು ಅವನು. ಸೊ ಟರ್ನ್ಡ್ ರೈಟ್ ಆ್ಯಂಡ್ ವಾಕ್ಡ್ 12 ಕಿಲೋಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಅವನು ಇಲ್ಲಿ ತನಕ ಬಂದರೆ ನಿಮಗೆ 2 ಕಿಲೋಮೀಟರ್ಸ್ ಆಯಿತು. ಸೊ ಇಲ್ಲಿಂದ ಈ ಕಡೆ ಅವನು 10 ಕಿಲೋಮೀಟರ್ಸ್ ಬಂದಿರಬೇಕು. ಸೊ ಇದು 10 ಕಿಲೋಮೀಟರ್ ಆಗುತ್ತೆ, ಇದು 2 ಕಿಲೋಮೀಟರು. ಟೋಟಲ್ ಆಗಿ ಅವನು ಮೂವ್ಮೆಂಟ್ ಆಗಿರುವಂಥದ್ದು 12 ಕಿಲೋಮೀಟರ್ ಮೂವ್ಮೆಂಟ್ ಆಗಿದ್ದಾನೆ. ಸೊ ಇದನ್ನು ಬೇಕಾದ್ರೆ ನೀವು ಡಿ ಅಂತ ತಗೊಳ್ಬೋದು. ಸೊ ಅವರು ಅದನ್ನು ಹೇಳಿರೋದು ಟರ್ನ್ಡ್ ರೈಟ್ ಆ್ಯಂಡ್ ವಾಕ್ 12 ಕಿಲೋಮೀಟರ್ಸ್ ಆ್ಯಂಡ್ ಟುಕ್ ಎ 14 ಕಿಲೋಮೀಟರ್ ವಾಕ್ ಬೈ ಟರ್ನಿಂಗ್ ಟು ನಾರ್ತ್. ಸೊ ಇಲ್ಲಿದ್ದಾನೆ ಅವನು. ನಾರ್ತ್ ಅಂದರೆ ನಿಮಗೆ ಅಪ್ಪರ್ ಮೂಮೆಂಟೇ ಆಗಬೇಕು. ಸೊ ಅವನು ಅಪ್ವರ್ಡೇ ಮೂಮೆಂಟ್ ಆಗ್ತಾ ಹೋಗ್ತಾನೆ. ಸೊ ಅಪ್ವರ್ಡ್ ಮೂಮೆಂಟ್ ಆದರೆ ಅವನು ಹೋಗ್ತಾ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅನ್ನೋದು ನನಗೆ ಗೊತ್ತಾಗಬೇಕಾಗುತ್ತೆ. ಟುಕ್ ಎ 14 ಕಿಲೋಮೀಟರ್ ವಾಕ್ ಬೈ ಟರ್ನಿಂಗ್ ಟು ನಾರ್ತ್. ಸೊ 14 ಕಿಲೋಮೀಟರ್ ವಾಕ್ ಮಾಡಿದ್ದಾನೆ ಅಂದರೆ ಇಲ್ಲಿಂದ ಇಲ್ಲಿ 10 ಇದೆ, ಈ ಕಡೆ 4 ಇದೆ ಅಂದರೆ ಇದೇ ಈಕ್ವಲೈಸೇಷನ್ಗೆ ಅವನು ಬರ್ತಾ ಹೋಗ್ತಾನೆ. ಸೊ ಹಾಗಾಗಿ ನೀವು ಇಲ್ಲಿಂದ 14 ಕಿಲೋಮೀಟರ್ ಕನ್ಸಿಡರ್ ಮಾಡ್ಬೋದು. ಸೊ ಇದು 14 ಕಿಲೋಮೀಟರ್ ಆಗಿರುತ್ತೆ. ಸೊ ಇಲ್ಲಿ ಅವನು 14 ಕಿಲೋಮೀಟರ್ ವಾಕ್ ಮಾಡಿದ್ದಾನೆ. ಸೊ ಇದು ನಿಮಗೆ 14 ಕಿಲೋಮೀಟರ್ ಆಯ್ತು. ಇಲ್ಲಿ ನೆಕ್ಸ್ಟು 14 ಕಿಲೋಮೀಟರ್ ನಾರ್ತ್ ಆದಮೇಲೆ ಆ್ಯಂಡ್ ದೇರ್ ಹಿ ಕುಡ್ ಸಿ ದಿ ಪೋಲಿಂಗ್ ಸ್ಟೇಷನ್. ಅಂದರೆ ಅವನು ಇಲ್ಲಿದ್ದಾನೆ, ಇಲ್ಲಿಂದ ಪೋಲಿಂಗ್ ಸ್ಟೇಷನನ್ನು ನೋಡ್ತಾ ಇದ್ದಾನೆ. ಇದನ್ನು ಬೇಕಾದರೆ ನೀವು ಪಾಯಿಂಟ್ ಇ ಅಂತ ತಗೊಳ್ಬೋದು. ಸೊ ಇಲ್ಲಿಂದ ಪೋಲಿಂಗ್ ಸ್ಟೇಷನನ್ನು ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ನೋಡ್ತಾ ಇದ್ದಾನೆ. ದೇರ್ ಹಿ ಕುಡ್ ಸಿ ದಿ ಪೋಲಿಂಗ್ ಸ್ಟೇಷನ್ ಆಟ್ ಎ 12 ಕಿಲೋಮೀಟರ್ ಡಿಸ್ಟೆನ್ಸ್ ಆಫ್ಟರ್ ಟೇಕಿಂಗ್ ದಿ ರೈಟ್ ಟರ್ನ್. ಅಂದರೆ ನಾರ್ತಲ್ಲಿದ್ದಾನೆ, ನಾರ್ತಿಂದ ರೈಟ್ ಅಂದರೆ ನಿಮ್ಮ ಯಾವ ಡೈರೆಕ್ಷನಲ್ಲಿ ಇದ್ರೋ ಅದೇ ನಿಮಗೆ ರೈಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಕಡೆನೇ ಮೂವ್ ಆಗಬೇಕು ಅವನು. ಸೊ ಬಟ್ ಅವ್ನು ಪೋಲಿಂಗ್ ಸ್ಟೇಷನ್ನ ನೋಡ್ತಾ ಇರೋದು ದೇರ್ ಹಿ ಕುಡ್ ಸಿ ದಿ ಪೋಲಿಂಗ್ ಸ್ಟೇಷನ್ ಆಟ್ ಎ 12 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವನು ಪೋಲಿಂಗ್ ಸ್ಟೇಷನನ್ನು ನೋಡ್ತಾ ಇದ್ದಾನೆ ಅಂದರೆ ಸೊ ಇಲ್ಲಿಗೆ ಬರಬೇಕಾಗತ್ತೆ ಅವನು. ಯಾಕೆ ಅಂದರೆ ಸೊ ಅವನು ಹೋಗ್ತಾ ಇರುವಂಥದ್ದು 12 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಯಾಕಂದರೆ ಇಲ್ಲಿ 10 + 2 12 ಆಗುತ್ತೆ, ಹಾಗಾಗಿ ಇಲ್ಲಿ 12 ಆಗುತ್ತೆ. ಸೊ ಎಫ್ ಇದು ಟೋಟಲ್ ಡಿಸ್ಟೆನ್ಸ್ 12 ಕಿಲೋಮೀಟರ್, ಇಲ್ಲಿ 10 ಈ ಕಡೆ 2. ಸೊ ನೆಕ್ಸ್ಟ್ ಕೇಳಿರುವಂಥದ್ದು ಇನ್ ವಿಚ್ ಡೈರೆಕ್ಷನ್ ಈಸ್ ದ ಪೋಲಿಂಗ್ ಸ್ಟೇಷನ್ ಸಿಚುವೇಟೆಡ್. ಸೊ ಅವರು ಪೋಲಿಂಗ್ ಸ್ಟೇಷನ್ ಯಾವ ಡೈರೆಕ್ಷನಲ್ಲಿದೆ ಅಂತ ಕೇಳ್ತಾ ಇದ್ದಾರೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ಕೇಳ್ತಾ ಇಲ್ಲ. ಸೊ ಇಲ್ಲಿಗೆ ಬಂದಿದ್ದಾನೆ, ಇಲ್ಲಿಂದ ರೈಟಿಗೆ ಅಂದರೆ ರೈಟ್ ಸೈಡಿಗೆ ಮೂವ್ ಆಗ್ತಾ ಇದ್ದಾನೆ. 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪೋಲಿಂಗ್ ಸ್ಟೇಷನನ್ನು ನೋಡ್ತಾ ಇದ್ದಾನೆ ಅಂದರೆ ಇವನ ಮೂಮೆಂಟ್ ಯಾವ ಡೈರೆಕ್ಷನ್ನಿಗಿದೆ ಚೆಕ್ ಮಾಡ್ಕೊಳ್ಳಿ. ಈಸ್ಟ್ ಡೈರೆಕ್ಷನ್ನಿಗೆ ಅವನು ಮೂವ್ ಆಗ್ತಾ ಇದ್ದಾನೆ. ಇನ್ ವಿಚ್ ಡೈರೆಕ್ಷನ್ ಇಸ್ ದ ಪೋಲಿಂಗ್ ಸ್ಟೇಷನ್ ಅಂದರೆ ಇಲ್ಲೆಲ್ಲೋ ಇದೆ ಪೋಲಿಂಗ್ ಸ್ಟೇಷನ್ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಹಾಗಾದರೆ ಅದು ಯಾವ ಡೈರೆಕ್ಷನಲ್ಲಿದೆ ಅಂದರೆ ಅವನಿಗೆ ಸೊ ಅದು ನಿಮಗೆ ಈಸ್ಟ್ ಡೈರೆಕ್ಷನ್ನೇ ಆಗಿರಬೇಕು. ಸೊ ಆ ಈಸ್ಟ್ ಡೈರೆಕ್ಷನಲ್ಲಿ ಪೋಲಿಂಗ್ ಸ್ಟೇಷನ್ ಇರುವಂಥದ್ದು. ಸೊ ಆಪ್ಷನ್ ಬಿ ಈಸ್ಟ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಈಸ್ಟ್ ಡೈರೆಕ್ಷನಲ್ಲಿ ಪೋಲಿಂಗ್ ಸ್ಟೇಷನ್ ಇದೆ. ಸೊ ಮತ್ತೆ ಕ್ವಶನ್ಸನ್ನು ಕನ್ಫ್ಯೂಷನ್ ಮಾಡ್ಕೊಬೇಡಿ. ಅವರು ಇಲ್ಲಿ ತನಕ ಮೂವ್ ಆಗಿ ಅಂತ ಹೇಳ್ತಾ ಇಲ್ಲ, ಇಲ್ಲಿದ್ದಾನೆ, ನೆಕ್ಸ್ಟ್ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕಂದರೆ ಅವ್ರು ಫಸ್ಟ್ ಕ್ವಶನಲ್ಲಿ ಹೇಳಿರೋದು ಅದನ್ನೇ. ಇನ್ ಆನ್ ಎಲೆಕ್ಷನ್ ಡೇ ಮನೋಜ್ ವಾಕ್ಡ್ ಫ್ರಮ್ ಎ ಪ್ಲೇಸ್ 10 ಕಿಲೋಮೀಟರ್ ಟುವರ್ಡ್ಸ್ ಸೌತ್ ಟು ರೀಚ್ ದಿ ಪೋಲಿಂಗ್ ಸ್ಟೇಷನ್. ಸೊ ಸೌತಿಗೆ 10 ಕಿಲೋಮೀಟರ್ ಹೋಗ್ತಾನೆ ಅವನು. ಸೊ ಸೌತಿಗೆ 10 ಕಿಲೋಮೀಟರ್ ಯಾಕೆ ಹೋಗ್ತಾನೆ ಅಂದರೆ ಅವನ ಪೋಲಿಂಗ್ ಸ್ಟೇಷನನ್ನು ರೀಚ್ ಆಗೋದಕ್ಕೋಸ್ಕರ. ಸೊ ಅವ್ರು ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಬಂದು ಏನು ಟರ್ನ್ ಆಗ್ತಾನೆ ಕುಡ್ ಸಿ ದಿ ಪೋಲಿಂಗ್ ಸ್ಟೇಷನ್ ಇನ್ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಸೊ ಅದು ಈಸ್ಟಲ್ಲೇ ಇರಬೇಕು. ಆಪ್ಷನ್ ಬಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಕ್ವಶನ್ಸನ್ನು ಅನಲೈಸ್ ಮಾಡ್ತಾ ಹೋದರೆ ನಿಮಗೆ 100% ಎಕ್ಸಾಮಲ್ಲೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಸೊ ಇಲ್ಲಿ ಯಾವುದೋ ಒಂದು ಡೈರೆಕ್ಷನ್ ಬೇಸ್ ಮೇಲೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕ್ವಶನ್ಸ್ಗೆ 2 and 3 ಎರಡೂ ಕ್ವಶನಿಗೂ ಡೈರೆಕ್ಷನ್ ಇದೆ. ಇನ್ ಈಚ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಸ್ಟೇಟ್ಮೆಂಟ್ ಈಸ್ ಫಾಲೋಡ್ ಬೈ ಟು ಕನ್ಕ್ಲೂಷನ್. ಅಂದರೆ ಇದು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಚೂಸ್ ದಿ ಬೆಸ್ಟ್ ಆನ್ಸರ್ ಫ್ರಮ್ ದಿ ಗಿವನ್ ಚಾಯ್ಸ್. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಸ್ಟೇಟ್ಮೆಂಟಿಗೆ ರಿಲೇಟೆಡ್ ಆ್ಯಂಡ್ ನಾನ್ ರಿಲೇಟೆಡ್ ಕನ್ಕ್ಲೂಷನನ್ನು ಕೊಟ್ಟಿರ್ತಾರೆ. ನೀವು ಆ ಸ್ಟೇಟ್ಮೆಂಟನ್ನು ಓದಿ ಅರ್ಥ ಮಾಡಿಕೊಂಡು ಕನ್ಕ್ಲೂಷನನ್ನು ಚೆಕ್ ಮಾಡಬೇಕಾಗತ್ತೆ. ವೆದರ್ ವಿಚ್ ಕನ್ಕ್ಲೂಷನ್ ಫಾಲೋಸ್ ಅಥವಾ ಬೋತ್ ನಾಟ್ ಫಾಲೋಸ್ ಅನ್ನೋದು ಚೆಕ್ ಮಾಡಬೇಕಾಗತ್ತೆ. ಗೌರ್ನಮೆಂಟ್ ಹ್ಯಾಸ್ ಸ್ಪಾಯ್ಲ್ಡ್ ಮೆನಿ ಟಾಪ್ ರ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್
institutions by appointing bureaucrats as directors of these institutions. ಅಂದರೆ ಗೌರ್ನಮೆಂಟ್ ಏನು ಮಾಡ್ತಾ ಇದೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಡೈರೆಕ್ಟರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೊ ಏನು ಟಾಪ್ ರ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಸೊ ಅದನ್ನು ಸ್ಪಾಯ್ಲ್ ಮಾಡ್ತಾ ಇದೆ, ಅಥವಾ ಸ್ಪಾಯ್ಲ್ಡ್ ಮೆನಿ ಟಾಪ್ ರ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಈ ಕನ್ಕ್ಲೂಷನ್ ಏನಿದೆ ಆ ಕನ್ಕ್ಲೂಷನ್ನ ನಾನು ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ನೋಡೋದಾದರೆ, ಗೌರ್ಮೆಂಟ್ ಶುಡ್ ಅಪಾಯಿಂಟ್ ಡೈರೆಕ್ಟರ್ಸ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಿ ಎಕ್ಸ್ಪರ್ಟೈಸ್ ಆಫ್ ದಿ ಪರ್ಸನ್ ಇನ್ ದಿ ಏರಿಯಾ ಆಫ್ ಫೈನಾನ್ಸ್. ಅಂದರೆ ಇಲ್ಲಿ ಏನು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿ ಅಥವಾ ಗೌರ್ಮೆಂಟ್ ಏನು ಡೈರೆಕ್ಟರ್ಸ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಅದರಿಂದ ಏನು ಸ್ಪಾಯ್ಲ್ ಆಗ್ತಾ ಇದೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಸ್ಪಾಯ್ಲ್ ಆಗ್ತಾ ಇದೆ, ಸೊ ಅದಕ್ಕೆ ಏನು ರಿಲೇಟೆಡ್ ರೀಸನ್ ಅಥವಾ ಯಾಕೆ ಅಪಾಯಿಂಟ್ಮೆಂಟ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ, ಸೊ ಅವನು ಫೈನಾನ್ಷಿಯಲ್ ಫೀಲ್ಡಲ್ಲಿ ಅವನು ಎಕ್ಸ್ಪರ್ಟೈಸ್ ಆಗಿರಬೇಕು. ಸೊ ಅಂಥವ್ರನ್ನ ಕನ್ಸಿಡರೇಷನ್ ಮಾಡಿಬಿಟ್ಟು ಅವ ಡೈರೆಕ್ಟರ್ಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ, ಅಥವಾ ಶುಡ್ ಅಪಾಯಿಂಟ್ ಡೈರೆಕ್ಟರ್ಸ್ ಆಫ್ ದಿ ಫೈನಾನ್ಷಿಯಲ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಿ ಎಕ್ಸ್ಪರ್ಟೈಸ್ ಆಫ್ ದಿ ಪರ್ಸನ್ ಅಂತ ಹೇಳಿದ್ದಾರೆ. ಹೌದು, ಇದು ರಿಲೇಟೆಡ್, ಯಾಕಂದರೆ ಸ್ಟೇಟ್ಮೆಂಟಲ್ಲಿ ಅವರು ಅದನ್ನೇ ಹೇಳಿರುವಂಥದ್ದು. ಸೊ ಯಾಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸ್ಪಾಯ್ಲ್ ಆಗ್ತಾ ಇದೆ ಅನ್ನೋದಕ್ಕೆ ರೀಸನ್ ಹೇಳಿದ್ದಾರೆ, ಅಥವಾ ಯಾವ ರೀಸನ್ನಿಂದ ಡೈರೆಕ್ಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಆಗ್ತಾ ಇದೆ. ಹಾಗಾದರೆ ಡೈರೆಕ್ಟರ್ಸ್ ಯಾವ ರೀತಿ ಇರಬೇಕು ಅನ್ನೋದನ್ನ ಫಸ್ಟ್ ಕನ್ಕ್ಲೂಷನ್ ಸೊ ರಿಲೇಟೆಡ್ ಇದೆ, ಫಾಲೋ ಆಗುತ್ತೆ. ನೆಕ್ಸ್ಟು, ಡೈರೆಕ್ಟರ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಶುಡ್ ಹ್ಯಾವ್ ಎಕ್ಸ್ಪರ್ಟೈಸ್ ಕಮೆನ್ಸುರೇಟ್ ವಿತ್ ದಿ ಫೈನಾನ್ಷಿಯಲ್ ವರ್ಕ್ ಕ್ಯಾರಿಡ್ ಔಟ್ ಬೈ ದಿ ಇನ್ಸ್ಟಿಟ್ಯೂಟ್. ಅಂದರೆ ಆ ಇನ್ಸ್ಟಿಟ್ಯೂಟ್ ಏನು ಫೈನಾನ್ಷಿಯಲ್ ವರ್ಕನ್ನು ಕ್ಯಾರಿಡ್ ಔಟ್ ಮಾಡಿರುತ್ತೆ ಅದನ್ನು ಸೊ ಒಬ್ಬ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಎಕ್ಸ್ಪರ್ಟೈಸ್ ಏನಿರ್ತಾನೆ ಸೊ ಅವನು ಕಮೆನ್ಸುರೇಟ್ ಮಾಡಬೇಕಾಗುತ್ತೆ, ಅಥವಾ ಡೈರೆಕ್ಟರ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಯಾವ ರೀತಿ ಇರಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಇರೋರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕನ್ಕ್ಲೂಷನಲ್ಲಿ ಡೈರೆಕ್ಟರ್ಸ್ ಯಾವ ರೀತಿ ಇರಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಅಥವಾ ಯಾವ ರೀತಿ ಯಾರಿಗೆ ಕನ್ಸಿಡರೇಷನ್ ಕೊಡಬೇಕು ಡೈರೆಕ್ಟರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಸೆಕೆಂಡ್ ಒನ್ನಲ್ಲಿ ಆ ಡೈರೆಕ್ಟರ್ಸ್ ಏನು ಮಾಡ್ತಾನೆ ಅಥವಾ ಡೈರೆಕ್ಟರ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಶುಡ್ ಹ್ಯಾವ್ ಎಕ್ಸ್ಪರ್ಟೈಸ್, ಅವ್ನು ಏನು ವರ್ಕ್ ಕ್ಯಾರಿ ಮಾಡ್ತಾನೆ ಇನ್ಸ್ಟಿಟ್ಯೂಟ್ ಬಗ್ಗೆ ಅವ್ನು ಎಕ್ಸ್ಪರ್ಟ್ಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎರಡೂ ಕನ್ಕ್ಲೂಷನ್ಗಳು ರಿಲೇಟೆಡ್ ಸ್ಟೇಟ್ಮೆಂಟಿಗೆ. ಹಾಗಾಗಿ ಆಪ್ಷನ್ ಡಿ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಎರಡೂ ಕನ್ಕ್ಲೂಷನ್ಗಳು ಸ್ಟೇಟ್ಮೆಂಟ್ ರಿಲೇಟೆಡ್ ಇದೆ, ಹಾಗಾಗಿ ಎರಡೂ ಕನ್ಕ್ಲೂಷನ್ಗಳನ್ನು ನಾವು ಫಾಲೋ ಮಾಡ್ಬೋದು. ಸೊ ಈ ರೀತಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಕ್ವಶನ್ಸನ್ನು ಕೂಡ ಕೊಡ್ತಾರೆ. ಇಲ್ಲಿ ನಿಮಗೆ ಇಂಗ್ಲೀಷ್ ನಾಲೆಡ್ಜ್ ಚೆನ್ನಾಗಿರಬೇಕಾಗತ್ತೆ. ಸೊ ಅದಕ್ಕೆ ಸಾಧ್ಯವಾದಷ್ಟು ಡೇ ಬೈ ಡೇ ನೀವು ಇಂಗ್ಲೀಷ್ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಓದುವಂತಹ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಳಿ. ಸೊ 100% ನಿಮಗೂ ಕೂಡ ಇಂಗ್ಲೀಷಲ್ಲಿ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದಟ್ ಈ ರೀತಿ ಕ್ವಶನ್ಸನ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನಲ್ಲಿ. ವುಮೆನ್ಸ್ ಆರ್ಗನೈಸೇಷನ್ in India have welcomed the amendment of the Industrial Employment Rules 1946 to club sexual harassment at workplace. ಸೊ ಏನು ಸೆಕ್ಸುವಲ್ ಹರಾಸ್ಮೆಂಟ್ ಇದೆ ವರ್ಕ್ ಪ್ಲೇಸಲ್ಲಿ ಸೊ ಅದನ್ನು ಕ್ಲಬ್ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ರೂಲ್ಸ್ 1946 ಏನು ಆ್ಯಕ್ಟ್ ಇದೆ ಸೊ 46 ರೂಲ್ಸಿಗೆ ಅಮೆಂಡ್ಮೆಂಟ್ನ ತನ್ನಿ ಅಂತ ವುಮೆನ್ಸ್ ಆರ್ಗನೈಸೇಷನ್ ಅವರು ಅಥವಾ ವುಮೆನ್ಸ್ ಆರ್ಗನೈಸೇಷನ್ ಅವರು ಅಮೆಂಡ್ಮೆಂಟನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಕನ್ಕ್ಲೂಷನ್ ನೋಡಿದ್ರೆ sexual harassment of women at workplace is more prevalent in India as compared to the other developed countries. ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿ ಈ ಸೆಕ್ಶುವಲ್ ಹರಾಸ್ಮೆಂಟ್ ಏನಿದೆ ವರ್ಕ್ ಪ್ಲೇಸಲ್ಲಿ ಸೊ ಅದು ಮೋಸ್ಟ್ ಪ್ರಿವೇಲಿಯಂಟ್ ಅಥವಾ ಮೋರ್ ಪ್ರಿವೇಲಿಯಂಟ್ ಅಂದರೆ ಅದಕ್ಕೆ ಮೋರ್ ಕನ್ಸಿಡರೇಷನ್ ಕೊಡ್ತಾ ಇದ್ದಾರೆ. ಸೊ ಆ ರೀತಿ ಆಗಲಿಕ್ಕೆ ಬಿಡ್ತಾ ಇಲ್ಲ. ಸೊ ರಿಲೇಟೆಡ್ ಕನ್ಕ್ಲೂಷನ್, ಯಾಕಂದರೆ ಇವರು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಮೆಂಡ್ಮೆಂಟನ್ನು ಅಂದರೆ ಸೊ ಅದರ ರಿಲೇಟೆಡ್ ಆಗಿ ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದರೆ ನಮ್ಮ ಕಂಟ್ರೀಸಲ್ಲಿ ಸೆಕ್ಶುವಲ್ ಹರಾಸ್ಮೆಂಟ್ ಕಡಿಮೆ ಇದೆ ಅನ್ನುವಂತಹ ಕನ್ಕ್ಲೂಷನ್ ಇಲ್ಲದೆ, ಅಥವಾ ಮೆನಿ ಆರ್ಗನೈಸೇಷನ್ ಇನ್ ಇಂಡಿಯಾ ವಿಲ್ ಸ್ಟಾಪ್ ರಿಕ್ರೂಟಿಂಗ್ ವುಮೆನ್ ಟು ಅವಾಯ್ಡ್ ಸಚ್ ಪ್ರಾಬ್ಲಮ್ಸ್. ಅಂದರೆ ಸೆಕ್ಶುವಲ್ ಹರಾಸ್ಮೆಂಟನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೆಲವೊಂದು ಆರ್ಗನೈಸೇಷನ್ಗಳು ವುಮೆನ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವುದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ರಿಲೇಟೆಡ್, ಯಾಕಂದರೆ ವುಮೆನ್ ಆರ್ಗನೈಸೇಷನ್ ಅಥವಾ ಏನು ಸೆಕ್ಶುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಇದೆ ಸೊ ರಿಲೇಟೆಡ್ ಕನ್ಕ್ಲೂಷನ್ಗಳು ಇದು ಅಲ್ಲ. ಸೊ ಅದೇ ರೀತಿ ಫಸ್ಟ್ ಒನ್ ಕೂಡ ಇದಕ್ಕೆ ರಿಲೇಟೆಡ್ ಅಲ್ಲ. ಯಾಕೆ ಅಂದರೆ ಇಲ್ಲಿ
ಇರುವಂಥದ್ದು ಫಸ್ಟು, ವುಮೆನ್ ಆರ್ಗನೈಸೇಷನ್ ಇನ್ ಇಂಡಿಯಾ ಹ್ಯಾವ್ ವೆಲ್ಕಮ್ ದಿ ಅಮೆಂಡ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ರೂಲ್ 1946 ಟು ಕ್ಲಬ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳಿದ್ದಾರೆ. ಅಂದರೆ ಆ 1946 ಎಂಪ್ಲಾಯ್ಮೆಂಟ್ ರೂಲ್ಸ್ ಏನಿದೆ, ಸೊ ಆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ರೂಲ್ಸ್ಗೆ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ವುಮೆನ್ ಆರ್ಗನೈಸೇಷನ್ಗಳು ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಗಳಾಗಲಿ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿಲ್ಲ. ಫಸ್ಟಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸ್ ಇಂಡಿಯಾದಲ್ಲಿ ಕಡಿಮೆ ಇದೆ, ಬೇರೆ ಕಂಟ್ರಿಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟಿಗೂ ಕನ್ಕ್ಲೂಷನಿಗೂ ರಿಲೇಷನ್ಶಿಪ್ಪೇ ಇಲ್ಲ. ಮೆನಿ ಆರ್ಗನೈಸೇಷನ್ ಇನ್ ಇಂಡಿಯಾ ಸ್ಟಾಪ್ ರಿಕ್ರೂಟಿಂಗ್ ವುಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸ್ಟೇಟ್ಮೆಂಟಿಗೂ ಕನ್ಕ್ಲೂಷನಿಗೂ ರಿಲೇಷನ್ಶಿಪ್ಪೇ ಸಿಗಲ್ಲ. ಹಾಗಾಗಿ ನಿಮ್ಮ ಆಪ್ಷನ್ ನೈದರ್ ನಾರ್ ಆಗಿರುತ್ತೆ. ಸೊ ಆಪ್ಷನ್ ಡಿ ನೈದರ್ ಒನ್ ನಾರ್ ಟು ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಇಂಗ್ಲೀಷ್ ನಾಲೆಡ್ಜನ್ನು ಡೆವಲಪ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನಿಮಗೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಗಳು ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಅಗೈನ್ ಇಲ್ಲಿ ಮತ್ತೆ ಡೈರೆಕ್ಷನ್ ಬೇಸ್ ಮೇಲೆ ಅಂದರೆ ಯಾವುದೋ ಒಂದು ಕ್ವಶನ್ ನಂಬರ್ 4 ಮತ್ತು 5ಗೆ ಡೈರೆಕ್ಷನ್ಸ್ ಹೇಳಿದ್ದಾರೆ. ಆಸ್ ಪರ್ ಡೈರೆಕ್ಷನ್ ಪ್ರಕಾರ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ. ವಿಚ್ ಆಫ್ ದಿ ಫ್ರೇಸಸ್ ಫ್ರಮ್ ದಿ ಆಪ್ಷನ್ ಎ ಬಿ ಸಿ ಡಿ ಗಿವನ್ ಬಿಲೋ ವುಡ್ ರೀಪ್ಲೇಸ್ ದಿ ಫ್ರೇಸ್ ಪ್ರಿಂಟೆಡ್ ಇನ್ ಬೋಲ್ಡ್ ಆ್ಯಂಡ್ ಅಂಡರ್ಲೈನ್ಡ್ ಇನ್ ದಿ ಸೆಂಟೆನ್ಸ್ ಟು ಮೇಕ್ ಇಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಆ್ಯಕ್ಚುಲಿ ಇದು ನಿಮ್ಮ ಇಂಗ್ಲೀಷ್ ಸೆಕ್ಷನಲ್ಲಿ ಕ್ವಶನ್ಸನ್ನು ಕೇಳಬೇಕಿತ್ತು, ಬಟ್ ರೀಸನಿಂಗ್ ಸೆಕ್ಷನಲ್ಲಿ ಇದು ಕ್ವಶನ್ ಕ್ಲಬ್ ಆಗಿರುವಂಥದ್ದು. ಆ್ಯಕ್ಚುಲಿ ಇದು ನಿಮ್ಮ ಇಂಗ್ಲೀಷ್ ಪಾರ್ಟಲ್ಲಿ ಕೇಳುವಂತಹ ಕ್ವಶನ್ಸ್ಗಳು. ಯಾಕಂದರೆ ಇಲ್ಲಿ ಯಾವುದೋ ಒಂದು ವರ್ಡ್ಸನ್ನು ಬೋಲ್ಡ್ ಮಾಡಿರ್ತಾರೆ. ಸೊ ಅದರ ಮೀನಿಂಗ್ ಅಥವಾ ಅದಕ್ಕೆ ಆಲ್ಟರ್ನೇಟಿವ್ ವರ್ಡ್ಸನ್ನು ಚೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಕ್ವಶನ್ ನೋಡೋದಾದರೆ, ಡ್ಯೂರಿಂಗ್ ದಿ ಟ್ರೈನಿಂಗ್ ಪ್ರೋಗ್ರಾಮ್ ದಿ ನ್ಯೂ ರಿಕ್ರೂಟ್ಸ್ ವಿಲ್ ಬಿ ಬ್ರೀಫ್ಡ್ ಅಬೌಟ್ ಹೌ ದೇಯರ್ ರೋಲ್ ಇನ್ ದಿ ನ್ಯೂ ಆರ್ಗನೈಸೇಷನ್. ಸೊ ಈ ಹೌ ದೇಯರ್ ರೋಲ್ ಅಂತ ಏನು ಹೇಳಿದ್ದಾರೆ, ಇದಕ್ಕೆ ಆಲ್ಟರ್ನೇಟಿವ್ ವರ್ಡ್ಸ್ ಯಾವುದಾದ್ರೂ ಐಡೆಂಟಿಫೈ ಮಾಡ್ಬೋದು ಅಥವಾ ಯಾವ ಫ್ರೇಸನ್ನು ನಾವು ಚೂಸ್ ಮಾಡ್ಬೋದು. ಸೊ ಹೌ ದೇಯರ್ ವರ್ಡ್ಸ್ ಇರುವಲ್ಲಿ ಡ್ಯೂರಿಂಗ್ ದಿ ಟ್ರೈನಿಂಗ್ ಪ್ರೋಗ್ರಾಮ್ ದಿ ನ್ಯೂ ರಿಕ್ರೂಟರ್ಸ್ ವಿಲ್ ಬಿ ಬ್ರೀಫ್ಡ್ ಅಬೌಟ್ ವಿಚ್ ಆರ್ ದೇಯರ್ ರೋಲ್ಸ್ ಇನ್ ದಿ ನ್ಯೂ ಆರ್ಗನೈಸೇಷನ್, ಅಥವಾ ಫಾರ್ ಇಟ್ಸ್ ರೋಲ್ಸ್ ಇನ್ ದಿ ನ್ಯೂ ಆರ್ಗನೈಸೇಷನ್, ಅಬೌಟ್ ದೇಯರ್ ರೋಲ್ಸ್ ಇನ್ ದಿ ಆರ್ಗನೈಸೇಷನ್. ಸೊ ಆಲ್ರೆಡಿ ಇಲ್ಲಿ ಬ್ರೀಫ್ಡ್ ಅಬೌಟ್ ಅಂತ ಇದೆ, ಮತ್ತೆ ಅಬೌಟ್ ದೇಯರ್ ರೋಲ್ಸ್ ಇನ್ ದಿ ಆರ್ಗನೈಸೇಷನ್ ಅಂತೂ ಸಾಧ್ಯ ಇಲ್ಲ. ವಾಟ್ ದೇಯರ್ ರೋಲ್ಸ್ ಇನ್ ದಿ ಆರ್ಗನೈಸೇಷನ್. ಸೊ ಹಾಗಾಗಿ ಇಲ್ಲಿ ನಿಮಗೆ ಸೂಟೇಬಲ್ ಆಗುವಂಥದ್ದು ವಾಟ್ ದೇಯರ್ ರೋಲ್ಸ್. ಯಾಕೆ ಅಂದರೆ ರಿಕ್ರೂಟರ್ಸ್ ವಿಲ್ ಬಿ ಬ್ರೀಫ್ಡ್ ಅಬೌಟ್ ವಾಟ್ ದೇಯರ್ ರೋಲ್ಸ್ ಇನ್ ದಿ ನ್ಯೂ ಆರ್ಗನೈಸೇಷನ್. ಏನು ರೋಲನ್ನು ಪ್ಲೇ ಮಾಡಬೇಕು ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಅದು ನಿಮಗೆ ಆಪ್ಷನ್ ಡಿ ವಾಟ್ ದೇಯರ್ ರೋಲ್ಸ್ ಇನ್ ದಿ ನ್ಯೂ ಆರ್ಗನೈಸೇಷನ್ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಈ ರೀತಿ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಅದೇ ರೀತಿ 5th ಕ್ವಶನ್ಸ್ ಕೂಡ ಇದ್ರ ಬೇಸ್ ಮೇಲೆ ಇದೆ. ಯಾವುದೋ ಒಂದು ಫ್ರೇಸನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ದಿ ಇಕ್ವಿಪ್ಮೆಂಟ್ ಈಸ್ ಇನ್ ಸಚ್ ಪುವರ್ ಕಂಡೀಷನ್ ದ್ಯಾಟ್ ವಿ ಹ್ಯಾವ್ ನೋ ಆಲ್ಟರ್ನೇಟಿವ್ಸ್ ಟು ಬೈ ನ್ಯೂ ಒನ್ಸ್. ಅಂದರೆ ಇಕ್ವಿಪ್ಮೆಂಟ್ ಯಾವ ಕಂಡೀಷನ್ಸಲ್ಲಿದೆ ಅಂದರೆ ನಮಗೆ ಯಾವುದೇ ರೀತಿಯ ಆಲ್ಟರ್ನೇಟಿವ್ಸ್ ಇಲ್ಲ, ನ್ಯೂ ಒನ್ನನ್ನು ಬೈ ಮಾಡಲೇಬೇಕಾಗಿದೆ. ಸೊ ಅದನ್ನು ಹೇಳ್ತಾ ಇರೋದು ದಿ ಇಕ್ವಿಪ್ಮೆಂಟ್ ಇನ್ ಸಚ್ ಪುವರ್ ಕಂಡೀಷನ್ ದ್ಯಾಟ್ ವಿ ಹ್ಯಾವ್ ನೋ ಆಲ್ಟರ್ನೇಟಿವ್ಸ್ ಟು ಬೈ ನ್ಯೂ ಒನ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಯಾವುದನ್ನು ನಾವು ಫ್ರೇಸ್ ವರ್ಬ್ ಅಂತ ಅಥವಾ ಫ್ರೇಸನ್ನು ರಿಮೂವ್ ಮಾಡ್ಬೋದು. ಮೆನಿ ಆಲ್ಟರ್ನೇಟಿವ್ಸ್ ಲೈಕ್ ಬೈ ನ್ಯೂ ಒನ್ನ, ಎನಿ ಆಲ್ಟರ್ನೇಟಿವ್ ಎಕ್ಸೆಪ್ಟ್ ಬೈ ನ್ಯೂ ಒನ್ನ, ನೋ ಅದರ್ ಆಲ್ಟರ್ನೇಟಿವ್ ಅಥವಾ ನೋ ಆಲ್ಟರ್ನೇಟಿವ್ ಬಟ್ ಬೈ ನ್ಯೂ ಒನ್ನ. ಸೊ ಇಲ್ಲಿ ಯಾವುದೋ ಒಂದು ಇಕ್ವಿಪ್ಮೆಂಟ್ ಪುವರ್ ಕಂಡೀಷನಲ್ಲಿದೆ ಅಂದರೆ ಸೊ ನಮಗೆ ಸೂಟೇಬಲ್ ಆಪ್ಷನ್ ಆಗುವಂಥದ್ದು ನೋ ಆಲ್ಟರ್ನೇಟಿವ್. ಯಾವುದೇ ಆಲ್ಟರ್ನೇಟಿವ್ಸ್ ಇಲ್ಲ, ಆಲ್ರೆಡಿ ಇರುವಂತಹ ಇಕ್ವಿಪ್ಮೆಂಟ್ ಕೂಡ ಪುವರ್ ಕಂಡೀಷನ್ ಇದೆ. ಹಾಗಾಗಿ ನಾವು ನ್ಯೂ ಒನ್ನನ್ನು ಬೈ ಮಾಡಲೇಬೇಕಾಗಿದೆ. ಹಾಗಾಗಿ ನೋ ಆಲ್ಟರ್ನೇಟಿವ್ಸ್ ಬಟ್ ಬೈ ನ್ಯೂ ಒನ್ ಅನ್ನೋದು ಆಪ್ಷನ್ ಡಿ ಅನ್ನೋದು ನಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ನೋ ಅದರ್ ಆಲ್ಟರ್ನೇಟಿವ್ ಬೈ ನ್ಯೂ ಒನ್ ಅದು ಆನ್ಸರ್ ಅಲ್ಲ. ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ ನಮಗೆ. ಎನಿ ಆಲ್ಟರ್ನೇಟಿವ್ ಎಕ್ಸೆಪ್ಟ್ ಇದು ಕೂಡ ಆನ್ಸರ್ ಅಲ್ಲ. ಮೆನಿ ಆಲ್ಟರ್ನೇಟಿವ್ ಲೈಕ್ ಅದು ಕೂಡ ಆನ್ಸರ್ ಅಲ್ಲ. ಹಾಗಾಗಿ ಯಾವುದೋ ಪುವರ್ ಕಂಡೀಷನಲ್ಲಿ ಒಂದು ಇಕ್ವಿಪ್ಮೆಂಟ್ ಇದೆ ಅಂದರೆ ವಿ ಹ್ಯಾವ್ ನೋ ಆಲ್ಟರ್ನೇಟಿವ್ಸ್ ಬಟ್ ಬೈ ನ್ಯೂ ಒನ್. ನಾವು ನ್ಯೂ ಒನ್ನನ್ನು ಪರ್ಚೇಸ್ ಮಾಡಬೇಕಾಗತ್ತೆ, ಯಾವುದೇ ಆಲ್ಟರ್ನೇಟಿವ್ಸ್ ಇರೋದಿಲ್ಲ. ಸೊ ನಿಮಗೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾಗಿ ತುಂಬ ಸಿಂಪಲ್ ಕ್ವಶನ್ಸನ್ನೇ ಕೇಳಿರ್ತಾರೆ. ನೀವು ಇಂಗ್ಲೀಷ್ ಪೇಪರ್ನ ಓದುವಂತಹ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಳಿ. 100% ನಿಮಗೆ ಇಂಗ್ಲೀಷ್ ಸೆಕ್ಷನಿಗೂ ಕೂಡ ಯೂಸ್ ಆಗುತ್ತೆ ಅದು. ಅಥವಾ ರೀಸನಿಂಗ್ ಸೆಕ್ಷನಲ್ಲಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಪಾರ್ಟ್ ಆಗಿರ್ಬೋದು, ಅಸರ್ಷನ್ ಆ್ಯಂಡ್ ರೀಸನ್ ಪಾರ್ಟ್ಸ್ ಆಗಿರ್ಬೋದು, ಈ ಎಲ್ಲ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ಗಳು ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಇಲ್ಲೂ ಕೂಡ ನೀವು ಒಬ್ಬ ಆ್ಯಕ್ಟಿವ್ ಮೆಂಬರ್ ಆಗಿರಿ ಅಥವಾ ಆ್ಯಕ್ಟಿವ್ ಪಾರ್ಟಿಸಿಪೇಟರ್ ಆಗಿರಿ ಅಂತ ಹೇಳ್ತಾ, ಸೊ ಅದೇ ರೀತಿ ಯಾರೆಲ್ಲ ಅಟ್ ಪ್ರೆಸೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ
ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಅಟ್ ಪ್ರೆಸೆಂಟ್ ನೀವು ಪ್ರಿಪೇರ್ ಆಗ್ತಾ ಇದ್ದಾರೆ MBA ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.